ರಾಜ್ಯದಲ್ಲಿ ವಿಪರೀತವಾದ ಬಿಸಿಲು ದಿನೇ ದಿನೇ ಯಾರ ನಿಯಂತ್ರಣಕ್ಕೂ ಬಾರದೆ ಪ್ರಕೃತಿ ಸಹಜವಾಗಿ ಮೇಲೇರ್ತಾ ಇದೆ. ಬಹಳ ವಿಚಿತ್ರವಾಗಿದೆ. ನಾವು ಮಾಡಿಕೊಳ್ಳುತ್ತಿರುವ ಅನಾಹುತಗಳು ಯಾವ ಪರಿಪ್ರಮಾಣಕ್ಕೆ ಹೋಗುತ್ತಿದೆ ಅಂತಂದರೆ, ಹೊಸ ಸಂಶೋಧನೆಯೊಂದು ಹೇಳ್ತಾ ಇದೆ, ನಾವು ಜಾಗತಿಕ ಪರಿಸರಕ್ಕೆ ಮಾಡಿರುವ ಅನಾಹುತದ ಪರಿಣಾಮ ಭೂಮಿಯ ತಿರುಗುವಿಕೆಯೇ ನಿಧಾನವಾಗುತ್ತಿದೆ ಅಂತ. ಆ ಲೆವೆಲ್ಗೆ ಹೋಗ್ತಾ ಇದೆ. ಆದರೆ ಏನೂ ಆಗಿಲ್ಲವೇನೋ, ನಾವು ನಿರಂತರ ಎಂಬ ಭ್ರಮೆಯಲ್ಲಿ ಇರುವಂತೆ ಕಾಣುವ ರಾಜಕೀಯ ಪಕ್ಷಗಳು ಮತ್ತು ಅದರಲ್ಲೂ ಅಧಿಕಾರದ ಹಪಹಪಿಸುವ ರಾಜಕಾರಣಿಗಳ ಆಟ ಜೋರಾಗಿ ಮೇಲೆ ಹೋಗುತ್ತಿದೆ. ರಾಮನಗರದಲ್ಲಿ ಬೃಹತ್ ಸಭೆ ಮೂಲಕ ಕಾಂಗ್ರೆಸ್ ನಿನ್ನೆ ರಣಕಹಳೆಯನ್ನು ಕೂಗಿಸಿತು. ಇವತ್ತು ದೋಸ್ತಿ ಪಕ್ಷಗಳ ಸರದಿ. ಮೈತ್ರಿ ಬಳಿಕ ಮೊದಲ ಬಾರಿಗೆ ಬಿಜೆಪಿ ಮತ್ತು JDSನ ಸುಮಾರು 90ಕ್ಕೂ ಹೆಚ್ಚು ನಾಯಕರುಗಳು ಒಂದೆಡೆ ಸೇರಿಕೊಂಡು ಅತ್ಯಂತ ಜೋರಾಗಿ ಒಗ್ಗಟ್ಟನ್ನು ತೋರಿಸಿದ್ದಾರೆ. ಸುದೀರ್ಘ ಚರ್ಚೆ ನಡೆಸಿ ಲೋಕ ಗೆಲುವಿಗೆ ಅಗತ್ಯ ರಣತಂತ್ರವನ್ನು ರೂಪಿಸಿದ್ದಾರಂತೆ. ಪರಸ್ಪರ ಇಬ್ಬರು ಒಬ್ಬರನ್ನೊಬ್ಬರು ಹೊಗಳಿಕೊಂಡಿದ್ದಾರೆ. ಮೋದಿಯನ್ನು ಪ್ರಧಾನಿ ಮಾಡಬೇಕು ಎಂಬ ಏಕ ಘೋಷವಾಕ್ಯವನ್ನು ಮೊಳಗಿಸಿದ್ದಾರೆ. ಇದರ ಜೊತೆಗೆ ಕೈಪಡೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಾಜಿ ಪ್ರಧಾನಿ ದೇವೇಗೌಡರಂತೂ CM ಸಿದ್ದರಾಮಯ್ಯ ಗರ್ವಭಂಗಕ್ಕೆ ಕರೆ ಕೊಟ್ಟರು. ಬಿಜೆಪಿ JDS ಒಂದೇ ತಾಯಿ ಮಕ್ಕಳು ಎಂದು ಯಡಿಯೂರಪ್ಪ ಬಣ್ಣಿಸಿದರು. ಈ ಮೈತ್ರಿ ತಾತ್ಕಾಲಿಕ ಅಲ್ಲ ಅಂತ ಕುಮಾರಸ್ವಾಮಿ ಘೋಷಿಸಿಬಿಟ್ಟರು. ಗೌಡರ ಆಶೀರ್ವಾದದಿಂದ ನಮಗೆ ಆನೆ ಬಲ ಬಂದಂತಾಗಿದೆ ಅಂತ ವಿಜಯೇಂದ್ರ ವ್ಯಾಖ್ಯಾನಿಸಿದರು. ಆದರೆ ಕಾಂಗ್ರೆಸ್, ಇದು ಮಗದೊಮ್ಮೆ ಹೇಳ್ತೀವಿ, ಇದು JDSನ ಆತ್ಮಾಹುತಿ ನಿರ್ಧಾರ ಅನ್ಕೊಂಡು ಮಾಡ್ಕೊಳ್ಳಿ ಬಿಡ್ರಿ ಅವ್ರ ಆತ್ಮಾಹುತಿನ. ನಿಮ್ಗೆ ಏನಾಗಬೇಕು? ಸಿದ್ದರಾಮಯ್ಯನವರು JDS ಎಲ್ಲಿದೆ ಈ ರಾಜ್ಯದಲ್ಲಿ? ಅಧಿಕಾರದ ಮುದ. ಕೋರ್ ಕಮಿಟಿ ಅಧ್ಯಕ್ಷ JD ದೇವೇಗೌಡರು. ಮೈಸೂರಿನ ಚಾಮರಾಜನಗರ ಎರಡು ಸೀಟನ್ನ ಗೆಲ್ಲಿಸುವಂತ ಶಕ್ತಿ ನಿಮ್ಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ದಿ ರೋಲ್ ಆಫ್ ಯಡಿಯೂರಪ್ಪ is very important. What all happened in the past, we must forget. The time is very short. Unless and until our workers on both sides forget their past. Now, other than Modi, there is no leader in this country. ಇವತ್ತು ದೇವೇಗೌಡರು ಈ ವಯಸ್ಸಿನಲ್ಲಿ ಇಲ್ಲಿ ಬಂದು ಕುಂತಿದ್ದಾರೆ. ರಾಜ್ಯದಲ್ಲಿ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಬೆಳಿಗ್ಗೆ ಎದ್ದು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಆದರ್ಶ ಯಾರು? ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತೆ ಮಾನ್ಯ ದೇವೇಗೌಡಜಿಯವರು. ಇವತ್ತು ಬಿಜೆಪಿ JDS ಬೇರೆ ಅಲ್ಲ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ. ಇದೇ ರೀತಿ ಹೊಂದಾಣಿಕೆ ಬರುವಂತ ದಿವಸಗಳು ಮುಂದುವರೆದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ವನಾಶ ಆಗುತ್ತೆ. ಈ ಒಂದು ಸಭೆ ಕಾಲ ಇವತ್ತು ನಮಗೆ ಕೂಡು ಬಂತು. ಕಾಂಗ್ರೆಸ್ ಎದುರೋಗಿದ್ದಾರೆ. ಮೈತ್ರಿಯ ಬಗ್ಗೆ ಅವರಿಗೆ ನಡುಕ ಹುಟ್ಟಿದೆ. ನಮ್ಮಲ್ಲಿ ಒಂದು ಇರ್ತಕ್ಕಂಥ ಒಂದು ಹೊಂದಾಣಿಕೆ, ಒಂದು ವಿಶ್ವಾಸ, ಅದರಲ್ಲಿ ಕಿಂಚಿತ್ತು ಕುಂದು ಬರದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಒಟ್ಟಾಗಿ ಸೇರಿ ಕೆಲಸ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ತಕ್ಷಣ ಉಸ್ತುವಾರಿ ಇರ್ತಕ್ಕಂಥವರಿಗೆ ಗಮನಕ್ಕೆ ತನ್ನಿ. ಇವತ್ತು ಯಾವುದೇ ರೀತಿ ತಾತ್ಕಾಲಿಕವಾದಂತಹ ಮೈತ್ರಿ ಅಲ್ಲ ಇದು ಮುಂದೆ ಮುಂದುವರಿಬೇಕು ಅಂತಕ್ಕಂಥದ್ದು ನಾವೇನು ಆಸೆ ಇಟ್ಕೊಂಡಿದ್ದೇವೆ. ರಾಜ್ಯದ ಅಭಿವೃದ್ಧಿಗೆ ನಮ್ಮ ಮೈತ್ರಿ ಇದು. 3ನೇ ಬಾರಿಗೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡತಕ್ಕಂಥದ್ದು ಏನೋ ಒಂದು ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದೇನಿದೆ ಅಷ್ಟೇ ಸತ್ಯ ಏನಿದೆ. ಮೈತ್ರಿ ಕರ್ನಾಟಕ ರಾಜ್ಯದಲ್ಲಿ JDSದವರು ಅಂತೂ ಆತ್ಮಾಹುತಿ ತೀರ್ಮಾನ ಬಿಜೆಪಿ ಜೊತೆ ಹೋದಂತ. ಈಗ ಯಾರು ಜನರು ದಡ್ರೆ ಏನಿಲ್ಲ, ಈಗ ಎಲ್ಲ ವಿದ್ಯಾವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಮತದಾರರು. ಆಯ್ತು, ಆತ್ಮಾಹುತಿ ಕೊನೆ ಹೇಳಿಕೆ. ಆದ್ರೂ ನಿಮ್ಗೇನು ಪ್ರಾಬ್ಲಮ್ಮು? ಕಾಂಗ್ರೆಸ್ ಇರುತ್ತೆ, ಬಿಜೆಪಿ ಇರುತ್ತೆ, ಇಬ್ರು ಬಡದಾಡ್ಕೊಬೋದಲ್ಲ. ಅದ್ರ ಲಾಭನೇ ತಿನ್ನ ಇವ್ರಿಗೆ ಬೇಕಾಗಿರೋದು. ನಿಮ್ಗೆ ಏನಾಗತ್ತೆ? ಹೌದು, ಏನೂ ಆಗಲ್ಲ ನಿಮಗೆ, ಡೋಂಟ್ ವರಿ. ಸರಿ, ಕಾರ್ಯಕರ್ತರನ್ನ ಒಂದು ಮಾಡೋದು ಅಷ್ಟು ಸುಲಭ? ಮೈತ್ರಿಗಳನ್ನ ನಾಯಕರ ಮಟ್ಟದಲ್ಲಿ ಮಾಡಿ ಬಿಡುವುದು ಬಹು ಸುಲಭ. ಆದರೆ ಮೈತ್ರಿಯನ್ನ ತಳಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದು ಅಷ್ಟು ಸುಲಭವಲ್ಲ. ತಳಮಟ್ಟದಲ್ಲಿ ಕಾಂಗ್ರೆಸ್ ಯಾವುದೇ ಪಕ್ಷಗಳ ಜೊತೆ ಮೈತ್ರಿ ಆದಾಗ ಆ ಎರಡು ಪಕ್ಷಗಳ ನಡುವಿನ ತಳಮಟ್ಟದ ಕಾರ್ಯಕರ್ತರ ಸಂಘರ್ಷದ ಸ್ವರೂಪ ಮತ್ತು ಅದರ ಆಳ ಏನಿದೆ ಅದು ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಮಂಡ್ಯದ ಕೆಲವು ಕ್ಷೇತ್ರಗಳಲ್ಲಿ
BJP ಮತ್ತು JDSನ ಕಾರ್ಯಕರ್ತರು ವಿಪರೀತವಾಗಿ ಬಡದಾಡಿಕೊಂಡಿಲ್ಲದಿರಬಹುದು, ಎಲ್ಲ ಚುಟಪಟೆ ಇರ್ಬೋದು, ಓಕೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲ. ಅಲ್ಲಿ ಹೊಂದಾಣಿಕೆ ಸುಲಭ, ಸುಲಭ ಇದಲ್ಲ, ತೊಂದರೆ ಅಲ್ಲ. ಆದರೆ ಕೆಲವು ಕಡೆ ಹಾಗಿರಲ್ಲ, ಕೆಲವು ಕಡೆ ವಿಪರೀತವಾಗಿ ಬಡದಾಡ್ಕೊಂಡ್ಬಿಟ್ಟಿರ್ತಾರೆ. ಓಕೆ. ಆಗ ಅದು ಕಷ್ಟ, ಅಷ್ಟು ಸುಲಭ ಅಲ್ಲ ಅದು. ನಿಭಾಯಿಸೋದು. ಕಾರಣ ಅದಕ್ಕೆ ಏನು ಎಂದರೆ, ಈ ಹೊಂದಾಣಿಕೆ ಪೂರ್ಣ ಪ್ರಮಾಣದಲ್ಲೆಲ್ಲ ಆದಮೇಲೆ ನಮ್ಮ ಭವಿಷ್ಯವೇನು ಅನ್ನೋದು ಆಯಾಯ ವರ್ಕರ್ಸನ್ನ, ಆಯಾಯ ಪಕ್ಷದವ್ರನ್ನ ಅಲ್ಲಲ್ಲಿ ಕಾಡತ್ತದು. ಹಾಗಾಗಿ ಈ ಮೈತ್ರಿ ಇವ್ರದ್ದು ಯಶಸ್ವಿ ಆಗಬೇಕು ಅನ್ನೋದಾದರೆ ಅದು ಹೋಟೆಲ್ ರೂಮಲ್ಲ, ಹಾಂ ಸರ್, ಅದು ಮೈದಾನದಲ್ಲಾಗಬೇಕು, ಅಲ್ಲೇ ಅವರೇ ನಿರ್ಧರಿಸ. ಅಲ್ಲಾಗಬೇಕು, ಹೋಟೆಲ್ ರೂಮಿಂದ ಅಲ್ಲ ಇದು. ಓಕೆ. ಒಂದೇ ತಾಯಿಯ ಮಕ್ಕಳು ಅಂತ ಘೋಷಣೆ ಮಾಡಿಬಿಟ್ರೆ ಮಕ್ಕಳಾಗಲ್ಲ. ಬಟ್ ಈ ರೀತಿ ಒಟ್ಟಾಗಿ ಸಭೆಯನ್ನ ನಡೆಸೋದ್ರಿಂದ ಆ ದಟ್ ಸಂದೇಶ ಇಸ್ ಎ ಗುಡ್ ಮೂವ್ ಅವರಿಂದ. ಇದನ್ನೇ ಕಾಂಗ್ರೆಸ್ JDS ಮಾಡಿತ್ತು ಹಿಂದೆ ಸರ್ಕಾರ ಮಾಡಿದಾಗ, ಇದೇ ಥರ ನಾವಿಬ್ರು ಅಥವಾ ಲೋಕಸಭಾಲ್ ಮಾಡಿದಾಗ ನಾವಿಬ್ರು ಒಂದೇ ಅನ್ನೋ ಥರ. ಬಟ್ ಇಟ್ ವಾಸ್ ಲಾರ್ಜ್ಲಿ ಅ ರಾಂಗ್ ಮೈತ್ರಿ ಆ ಕಾಂಗ್ರೆಸ್ JDSದು. ಓಕೆ. ಯಾಕಂದರೆ ಟ್ರೆಡಿಷನಲಿ ಸಾಂಪ್ರದಾಯಿಕವಾಗಿ ಇಬ್ಬರು ಬಡದಾಡ್ಕೊಳ್ತಿದ್ದ ಪ್ರದೇಶದಲ್ಲೇ ಅವರಿಬ್ಬರು ಗೆಳೆಯರಾಗಿ ನಿಂತುಬಿಟ್ರು. ಅದನ್ನು ಅರಗಿಸ್ಕೊಳ್ಳೋಕೆ ಎರಡೂ ಕಡೆಯಿಂದ ಸಾಧ್ಯ ಆಗೇ ಇರಲಿಲ್ಲ ಅಲ್ಲಿ. ಆದರೆ ಆ ಪ್ರಮಾಣದ ತೀವ್ರತೆ ಮತ್ತು ತಿಸ್ರ JDS BJPದು ಬರಲ್ಲ, ಎಕ್ಸೆಪ್ಟ್ ಒಂದು 3-4 ಕಾನ್ಸ್ಟಿಟ್ಯೂನ್ಸಿ ಬಿಟ್ಟರೆ. ಒಂದು 3-4 ಕಾನ್ಸ್ಟಿಟ್ಯೂನ್ಸಿಲಿ ಇರುತ್ತೆ ಆ ಸಮಸ್ಯೆ, ಅದು ಬಿಟ್ಟರೆ ಬೇರೆ ಕಡೆ ಬರಲಿಕ್ಕಿಲ್ಲ ಅಷ್ಟಾಗಿ ಅದು. ಹಾಗಾಗಿ ಇವ್ರು ಹೇಗೆ ಅಡ್ಜಸ್ಟ್ ಮಾಡ್ಕೋತಾರೋ ನನಗೆ ಗೊತ್ತಿಲ್ಲ. ನಂಬರ್ 2 ಏನು, ಅಲ್ಲ ಈ ಮೈತ್ರಿ ಇಲ್ಲಿಗೆ ಮುಗಿಯಲ್ಲ, ಮುಂದುವರಿಯೋ ಅದು ಆಮೇಲಿನ ಆಲೋಚನೆ ಪ್ರಶ್ನೆ. ಇದೆ. ಲೋಕಸಭಾ ಚುನಾವಣೆಗೆ ಆದಷ್ಟು ಸುಲಭವಾಗಿ ವಿಧಾನಸಭೆಗಳಿಗೆಲ್ಲ ಮೈತ್ರಿಗಳಾಗಲ್ಲ, ಯಾಕಂದರೆ ಅದರದ್ದು ಫೈಟು ಜೋರಿರುತ್ತೆ. ಅದು ಆಮೇಲಿನ ಪ್ರಶ್ನೆ, ಇನ್ನು 4 ವರ್ಷದ ಪ್ರಶ್ನೆ. ಈ ಸರ್ಕಾರ ಇರುತ್ತೆ ಅಂತ ನನ್ನ ನಂಬಿಕೆ. ಅವರೇನೋ BJPನವ್ರು ಆಗಾಗ್ಗೆ ಕೆಡವ್ಬಿಡ್ತೀವಿ ಅಂತಾರೆ. ನನ್ನ ಪ್ರಕಾರ ಅದನ್ನು ಕೆಡವಕ್ಕಾಗಲ್ಲ. ಅಂಥ ಪರಿಸ್ಥಿತಿ ನಮಗಂತೂ ಇಲ್ಲಿ ಕಾಣಿಸಿಲ್ಲ, ಇನ್ನೂ ಅವ್ರಿಗೇನಾದ್ರು ಕಾಣಿಸಿದ್ರೆ ಗೊತ್ತಿಲ್ಲ. ನಂಬರ್ 2, ಮೈತ್ರಿ ಆದಾಗ ಬಹು ಸಹಜವಾಗಿ ಎಲ್ಲರೂ ಲೆಕ್ಕ ಹಾಕುವುದು ಹೀಗೆ: ನನ್ನ ಶಕ್ತಿ ಇದು, ಅವರ ಶಕ್ತಿ ಇದು, ಈ ಶಕ್ತಿ ಮತ್ತು ಈ ಶಕ್ತಿಯನ್ನು ತಂದರೆ ಈ ಮಹಾಶಕ್ತಿ ಇಲ್ಲಿ ಉದ್ಭವವಾದೀತು ಅಂತ. ಹಾಗಾಗಲ್ಲ. ವೋಟುಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಗಣಿತಶಾಸ್ತ್ರದ ಪ್ರಕಾರ ವರ್ಗಾವಣೆ ಆಗಲ್ಲ, ಅದು ಗಣಿತಶಾಸ್ತ್ರ ಅಲ್ಲ. JDSನಲ್ಲಿ ಒಂದು 16,000 ವೋಟು, JDSನಲ್ಲಿ ಒಂದು 50,000 ವೋಟು, BJPದಲ್ಲಿ ಒಂದು 25,000 ವೋಟು, 75 ಆಯ್ತಲ್ಲ ಅಣ್ಣ, ನಾ ಗೆದ್ದೆ, ಹಂಗಲ್ಲ ಅದು. ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಆ ರೀತಿಯ ಮ್ಯಾಥಮೆಟಿಕ್ಸ್ ಅಲ್ಲ ವೋಟಿಂಗ್ ಸಿಸ್ಟಮ್ಸ್. ಅದೇ ರೀತಿ ಇದು ನಾನು BJP JDS ಹೇಳಿದ್ದಿದ್ದು, ದೇ ನೀಡ್ ಟು ವರ್ಕ್, ಅದಕ್ಕೆ ದೇ ನೀಡ್ ಟು ಕನ್ವಿನ್ಸ್ ಅದಕ್ಕೆ. ಆದರೆ ಅದರೊಳಗಡೆ ಒಂದು ಅಡಗಿದೆ ಈ ಚುನಾವಣೆಯಲ್ಲಿ. ಬಹುಜನರು JDSನ ಇಷ್ಟಪಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಈ ಮೈತ್ರಿನಲ್ಲಿ, ಅಥವಾ BJPನ ಇಷ್ಟಪಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಈ ಮೈತ್ರಿನಲ್ಲಿ. ಆದರೆ ನರೇಂದ್ರ ಮೋದಿನ ಇಷ್ಟಪಟ್ಟು ವೋಟ್ ಹಾಕೋ ಜನ ಇರ್ಬೋದು. ಅವರು ದೇ ವಿಲ್ ನಾಟ್ ಕೇರ್ ಇದನ್ನೆಲ್ಲ, ಅವ್ರು ಕೇರೇ ಮಾಡಲ್ಲ. ಅವ್ರುಗಳು ಅದನ್ನು ವಿರೋಧ ಮಾಡೋರು ವಿರೋಧ ಮಾಡ್ಕೊಂಡ್ಬಿಡ್ತಾರೆ, ನಾವು ಮಾಡಲ್ಲ ಇದೆ ಇವ್ರ ಜೊತೆಗೆ ಅಂತಂದ್ಬಿಟ್ಟು ಮಾಡಿಬಿಡ್ತಾರೆ. ಹಾಗಾಗಿ ಒಂದು ವರ್ಗ ಇರಬಹುದು, ಅದು ಮೋದಿ ಅನ್ನೋ ಕಾರಣಕ್ಕೆ ನಿಲ್ಲೋರು ಇದು ನೋಡೋದೇ ಇಲ್ಲ, ಅವರು ವೋಟ್ ಹಾಕ್ಬಿಡ್ತಾರೆ. ಇದು ಮೈತ್ರಿ ಕತೆ. ಅದೇ ರೀತಿ ಕಾಂಗ್ರೆಸ್ಗೂ ಅಷ್ಟೇ, ಅವರಿಬ್ಬರು ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ಏನೋ ಇದು ಹಾಗಲ್ಲ. ಅವ್ರಿಗೂ ಕಾಂಗ್ರೆಸ್ಸಿನ ಚಿಂತನೆ ಮೇಲ್ನೋಟಕ್ಕೆ ನನಗೆ ಇಲ್ಲಿವರೆಗೂ ಕಾಣಿಸ್ತಾ ಇರೋದು, ಇಟ್ ಅಪಿಯರ್ಸ್ ದೇ ಆರ್ ಲುಕಿಂಗ್ ಲೈಕ್, ಅದನ್ನು ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಕೋತಿದ್ದಾರೆ ಅಂತ ಅನ್ಸಿದ್ರೆ, ಅಸೆಂಬ್ಲಿ ಚುನಾವಣೆಯ, ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನೇ ಡೂಪ್ಲಿಕೇಟ್ ಮಾಡಿ ಮಿರರಲ್ಲಿ ನೋಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕನ್ನಡಿನಲ್ಲಿ. ಹಂಗಾಗಲ್ಲ ವೋಟಿಂಗು. ಎಗೈನ್ ಹೇಗೆ ಮೈತ್ರಿನಲ್ಲಿ A+A ಇದು A² B² C² ಮಾಡ್ಕೋತೀವಿ ಅಂತಿರೋ ಹಂಗಲ್ಲ ಇಲ್ಲೂವೆ. ಅಸೆಂಬ್ಲಿಲಿ ವೋಟಿಂಗ್ ಆದಂಗೆ ಕನ್ನಡಿ ಥರ ಪಟಕ್ಕಂತ ಈ ಕಡೆಗೆ ತಿರುಗುತ್ತೆ ಅಂತ 135 ಓಕೆ, ಇಲ್ಲ ಹಂಗಾರೆ ನಮ್ಗೆ ಇಷ್ಟು, ಓಕೆ ಹಂಗಾರೆ ನಮ್ಗೆ 26 ಸೀಟು. ನೋ, ಇಟ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದಟ್. ಅದು ಯಾಕೆ ಅಂದರೆ, ಕರ್ನಾಟಕದಲ್ಲಿ ಬಹಳ ಸ್ಪಷ್ಟವಾಗಿ ಜನ ಕೇಂದ್ರ ಮತ್ತು ರಾಜ್ಯದ ಚುನಾವಣೆಗಳ ಮಧ್ಯೆ ವೋಟ್ ಹಾಕೋ ಸಂದರ್ಭದಲ್ಲಿ ಬಹಳ ವಿಚಿತ್ರವಾದ ತಮ್ಮ ನಡವಳಿಕೆಯನ್ನು ತೋರಿಸಿದ್ದಾರೆ ಈಗಾಗಲೇ. ಟೇಕ್ ಫಾರ್ ಎಕ್ಸಾಂಪಲ್ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿನಲ್ಲಿ 30%, 32%, 33% ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಳ್ಕೊಳ್ಳುತ್ತೆ ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ. ಆದರೆ ಮತ್ತೆ ಅಸೆಂಬ್ಲಿ ಚುನಾವಣೆ ನಡೆದಾಗ ಇವರಿಬ್ಬರು ಕಳ್ಕೊಂಡು BJP ಮತ್ತು ಕಾಂಗ್ರೆಸ್ನವರು ಆಮ್ ಆದ್ಮಿಗೆ ಮತ್ತೆ 33% ಅಡಿಷನಲ್ ವೋಟ್ ಬಂದು ಸರ್ಕಾರ ರಚನೆ ಮಾಡ್ತಾರೆ. ಹಾಗಾಗಿ ಜನರ ಆಲೋಚನೆ ವಿಧಾನಸಭಾ ಚುನಾವಣೆಗೆ ನಡೆದ ರೀತಿಯೇ ಇದೆ ಎಂದು ಕಾಂಗ್ರೆಸ್ ಪರಿಭಾವಿಸಿದರೆ ಅದು ಅವ್ರ ಹಣೆ ಬರಹ.
ಅದೇ ರೀತಿ ಬಿಜೆಪಿ JDS ಒಂದಾದ ಕೂಡಲೇ ಪ್ಲಸ್ ಅಂಡ್ ಪ್ಲಸ್ ಆಗಿ ನಮ್ದು ಮುಗಿದೋಯ್ತು ಅಂತ ಅವ್ರು ಅನ್ಕೊಂಡ್ಬಿಟ್ರೆ ಅದು ಅವ್ರ ಹಣೆ ಬರಹ. ಎಸ್. ಇನ್ನು 91ರ ಈ ವಯಸ್ಸಲ್ಲಿ ಸರ್ ಅವ್ರು ಗರ್ವಭಂಗದಂತಹ ರೋಷಭರಿತ ಮಾತುಗಳನ್ನ ಆಡ್ತಾರೆ ಅಂತಂದ್ರೆ ಅವರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮಗಳು ಬೀರಿರ್ಬೇಕು ನನಗೆ ಗೊತ್ತಿಲ್ಲ, ಬಟ್ ಐ ಡೋಂಟ್ ನೋ, ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ದೇವೇಗೌಡರಿಗೆ ಮನಸ್ಸಿನಲ್ಲಿ ಏನು ಬೀರಿದೆಯೋ, ಅವ್ರದ್ದು ರಾಜಕಾರಣದ ಆಲೋಚನೆಗಳು ಏನಿದೆಯೋ ಅದು ನನಗೆ ಸಂಬಂಧ ಇಲ್ಲ. ನನಗೆ ಅತ್ಯಂತ ಕುತೂಹಲಕಾರಿಯಾಗಿ, ಅಥವಾ ಈ ಆಧುನಿಕ ಕಾಲದಲ್ಲಿ 40-45 ಆದ ತಕ್ಷಣ ಟಯರ್ಡ್, ಇನಫ್ ಅಂತಂತಾರಲ್ಲ, ರಿಟೈರ್ಮೆಂಟ್ ಅಂತ, ಇನಫ್, ಕೂಲ್ ಆಗಿರ್ಬೇಕು, ಇನಫ್ ಅಂತಾರಲ್ಲ, ಅವ್ರಿಗೆ ಮಾತ್ರ ಹೇಳ್ತೀನಿ, ವೆದರ್ ಯು ಅಗ್ರಿ ವಿತ್ ಪಾಲಿಟಿಕ್ಸ್ ಆರ್ ನಾಟ್, ನೀವು ರಾಜಕಾರಣವನ್ನು ಒಪ್ತಿರೋ ಬಿಡ್ತೀರೋ, ದೇವೇಗೌಡರ ರಾಜಕಾರಣ ಒಪ್ತಿರೋ ಬಿಡ್ತಿರೋ ನನಗೆ ಸಂಬಂಧ ಇಲ್ಲ, ಆದರೆ ಜೀವನ ಆಸಕ್ತಿಯನ್ನು ಅಳವಡಿಸ್ಕೋಬೋದು. ರಾಜಕಾರಣ ಏನು ಬೇಕಾದ್ರೂ ಇರಲಿ, ಜೀವನ ಆಸಕ್ತಿ ನಾನು ಮಾಡಬಲ್ಲೆ ಅನ್ನೋದು. ಜೀವದ ಆಸಕ್ತಿ ಇದೆಯಲ್ಲ, ನನಗಿರುವ ಶಕ್ತಿ ಇರುವವರೆಗೆ ನಾನು ಐ ವಿಲ್ ಯೂಸ್ ದಿಸ್ ಲೈಫ್ ಅನ್ನೋ ಥರ, ದಾಟ್ ಐ ಲೈಕ್ ಇಟ್. ದ ರೆಸ್ಟ್ ಐ ಆಮ್ ನಾಟ್ ಕನ್ಸರ್ನ್. ಇನ್ನು ಹಾಸನ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸಿ ಒಂದು ದಿನ ಕಳೆದ ಬಳಿಕ ಜೆಡಿಎಸ್ ಉಮೇದುವಾರರ ಪಟ್ಟಿ ಅಧಿಕೃತವಾಗಿ ಪ್ರಕಟವಾಗಿದೆ. ಮಂಡ್ಯದಿಂದ ಕುಮಾರಸ್ವಾಮಿ, ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮತ್ತು ಕೋಲಾರದಿಂದ ಮಲ್ಲೇಶ್ ಬಾಬುರನ್ನ ಜೆಡಿಎಸ್ ಕಣಕ್ಕಿಳಿಸಿದೆ. ಜೆಡಿಎಸ್ ಅಭ್ಯರ್ಥಿಗಳಿಗೆ ಬಿಜೆಪಿ ಆಲ್ ದಿ ಬೆಸ್ಟ್ ಹೇಳಿದೆ. ಬಿಜೆಪಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಿಸಲು ಕರೆ ಕೊಟ್ಟಿದೆ. ಈ ಮಧ್ಯೆ ಕುಮಾರಸ್ವಾಮಿ ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿರುವ ಕಾರಣ ಟಿಕೆಟ್ ವಂಚಿತ ಸಂಸದೆ ಸುಮಲತಾ ಅಂಬರೀಶ್ ಅವರನ್ನ ಮನವೊಲಿಸುವುದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನವನ್ನು ನಡೆಸಿದ್ದಾರೆ. ಇಂದು ಸುಮಲತಾ ನಿವಾಸಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಭೇಟಿ ಕೊಟ್ಟರು, ಚರ್ಚೆ ನಡೆಸಿದ್ರು. ಇದು ಮನವೊಲಿಕೆ ಅಲ್ಲ, ಸಹಕಾರ ಕೇಳಿದ್ದೀವಿ, ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ರು. ಆದರೆ ನಾಳೆ ಬೆಂಗಳೂರಿನಲ್ಲಿ ಬೆಂಬಲಿಗರ ಜೊತೆ ಸಭೆ ನಡೆಸ್ತಾರೆ. ಮಂಡ್ಯದಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಸುಮಲತಾ ಅವರು. ಹೋಲಿಸ್ತಕ್ಕಂಥದ್ದೆಲ್ಲ, ಮಂಡ್ಯ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಬದಲಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಸಂಸದರನ್ನ ಭೇಟಿ ಮಾಡಿ ಅವರ ಸಹಕಾರವನ್ನು ಕೇಳಬೇಕಾಗಿರ್ತಕ್ಕಂಥದ್ದು ನಂದು ಕೂಡ ಕರ್ತವ್ಯ ಇದೆ. ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಬಿಜೆಪಿ ಸಪೋರ್ಟ್ ಅನ್ನೋದು ಒಂದು ಕಡೆ, ನನ್ನ ಸಪೋರ್ಟರ್ಸು, ನನ್ನ ಬೆಂಬಲಿಗರು ಅವರೇನು ಹೇಳ್ತಾರೆ ಅನ್ನೋದು ಫಸ್ಟ್ ಕೇಳಬೇಕಾಗಿರೋ ಆದ್ಯತೆ ನನಗೆ. ನಂತರ ನನ್ನ ನಿಲುವೇನು ಅನ್ನೋದು ನಾನು ಸ್ಪಷ್ಟವಾಗಿ ನಾನು ಮಂಡ್ಯದಲ್ಲೇ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ನೋಡಿ, ಅವ್ರಿಗೆ ಹೋಗಿದೆ ಇವ್ರಿಗೆ ಹೋಗಿದೆ ಅನ್ನೋ ಮಾತನ್ನ ನಾನು ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡಲ್ಲ. ನನ್ನ ಆಸೆ ಏನಿತ್ತು, ಬಿಜೆಪಿ ಆ ಸೀಟ್ನ ಉಳಿಸ್ಕೊಂಡ್ರೆ ನಾವು ಒಂದು ಒಳ್ಳೆ ಫೈಟ್ನ ಕೊಡ್ಬೋದಾಗಿತ್ತು. ಭೇಟಿಗೆ ನಂದೇನು ಆಕ್ಷೇಪನೂ ಇಲ್ಲ, ಅದರಲ್ಲಿ ಏನು ನನಗೇನು ತೊಂದರೆ ಏನೂ ಇಲ್ಲ. ಭೇಟಿ ಮಾಡೋದು ಇದು ಅಂಬರೀಷ್ ಅವ್ರ ಮನೆ, ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ. ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ. ರೈಟ್. ಬಿಜೆಪಿ ಅಧ್ಯಕ್ಷರು ಸ್ವಲ್ಪ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ಇದೇ ಅವ್ರ ಕೆಲಸ. ರಾಜಕೀಯವಾಗಿ ವಿರೋಧ ಮಾಡುವವರು, ಅಸಮಾಧಾನಿತರು ಒಬ್ಬ ಅಧ್ಯಕ್ಷರಾಗಿ ಅಥವಾ ಒಬ್ಬ ಹಿರಿಯ ನಾಯಕರಾಗಿ ಜಾಗಕ್ಕೆ ಹೋದಾಗ ಇನ್ನೊಬ್ಬರ ಮನೆಗೆ ಅವರು ಒಪ್ಪಬೇಕು ಅನ್ನೋ ನಿಯಮ ಇಲ್ಲ. ಕನ್ವಿನ್ಸ್ ಮಾಡೋದು ನಿಮ್ಮ ಕರ್ತವ್ಯ ಅಷ್ಟೇ. ಅದು ಯಾರೇ ಆಗಿರ್ಬೋದು, ಅವ್ರು ಒಪ್ಪಬೇಕು ಅನ್ನೋ ನಿಯಮ ಇಲ್ಲ. ಪ್ರಯತ್ನ. ಹೇಗೆ ಇಲ್ಲಿಗೆ ಹೋಗುವುದು ಕರ್ತವ್ಯ, ಹಾಗೆ ಎಲ್ಲ ಕಡೆಯೂ ಅದು ಕರ್ತವ್ಯ. ಆ ಕೆಲಸನ ಅಟ್ಲೀಸ್ಟ್ ಈಗಲಾರು ಮಾಡ್ತಿದ್ದಾರೆ. ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು. ಇಲ್ಲಿದ್ರೆ ಮುಂದೆ ಆಮೇಲೆ ಅವ್ರಿಗೆ ಬೇಕಾಗಿದ್ದ ರಾಜಕಾರಣದ ಒಳ ಏಟನ್ನು ತಿಂತಾರೆ. ಅವಾಗ ಆ ಪಾಠನೂ ಕಲಿಸೋದು ಅದು ಅವ್ರ ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ಇನ್ನು ಸುಮಲತಾ ಅವ್ರ ನಡೆ ಅಂತೂ ನಿಗೂಢವಾಗಿ ಉಳ್ಕೊ. ಅದೇನಾರು ಆಗಲಿ, ನಾಳೆ ನೋಡೋಣ ಅವ್ರು ಏನು ಮಾಡ್ತಾರೆ ಮೇಡಮ್ ಅಂತ. ಮಂಡ್ಯಕ್ಕೆ ಹೋದ್ಮೇಲೆ ಗೊತ್ತಾಗ. ನಾನು ಇದನ್ನು ಮೊದಲಿಂದ ಹೇಳ್ತಿದ್ದೆ, ಇಟ್ಸ್ ವೆರಿ ಡಿಫಿಕಲ್ಟ್ ಆಗಬಹುದದು ಮಂಡ್ಯದು. ನೀವು ಮೈತ್ರಿ ಮಾಡಿದ ಮೇಲೆ ಅವರಿಗೆ ಮಂಡ್ಯ ಸೀಟನ್ನು ಬಿಡಲ್ಲ ಅನ್ನೋದಾದಾಗ JDS ಕಷ್ಟ ಆಗಬಹುದದು. ಒಪ್ಲಿಕ್ಕಿಲ್ಲ ಅವ್ರು ಅದನ್ನು. ಯಾಕಂದರೆ ಅವ್ರ ಸ್ಟ್ರೆಂತ್ನ ಪ್ರದರ್ಶನ ಮಾಡಿ ಅವರು ಉಳ್ಕೋಬೇಕು ಅಂತ ಆಸೆ ಇದೆಯಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಉಳ್ಕೋಬೇಕು ಅಂತಿರೋದ್ರಿಗೆ ಶಕ್ತಿ ಇರುವುದೇ ಈ 4 ಕ್ಷೇತ್ರದಲ್ಲಿ. ಆದ್ದರಿಂದ ಅದರೊಳಗಡೆ ಆಯ್ಕೆ ಬಂದಾಗ ಇದು ಪ್ರಿಯಾರಿಟಿಗೆ ಬಂದ್ಬಿಡಬಹುದು ಅಂತ ಅಂತಿದ್ದೆ ನಾನು. ಈಗ ಅದಂಗೆ ಆದಂಗಿದೆ ಅಲ್ಲ, ಆಗಿದೆ, ಸಾರಿ. ಹಾಗಾಗಿ ಅವರು ಐ ಡೋಂಟ್ ನೋ, ಮೇ ಬಿ ಸ್ವಲ್ಪ ಅರ್ಲಿ ಡಿಸೈಡ್ ಆಗಿದ್ದಿದ್ರೆ ಬೇರೆ ಯಾವ್ದಾರು ಕಾನ್ಸ್ಟಿಟ್ಯೂನ್ಸಿಗೆ ವರ್ಕ್ ಮಾಡ್ಕೋಬೋದಿತ್ತೇನೋ ಅವರು. ನನಗೆ ಗೊತ್ತಿಲ್ಲ ಅವ್ರದ್ದು ರಾಜಕಾರಣ ಪ್ಲಾನು ಇರ್ಬೋದು. ಮಂಡ್ಯ ನಂಗೆ ಇಷ್ಟ ಅಲ್ಲ, ಮಂಡ್ಯ ಬಿಟ್ಟು ಹೋಗಲ್ಲ ಅಂತಿರು. ಹಾಗಾಗಿ ಮುಂದೆ ಏನಾದರೂ ಅವ್ರು ಮಂಡ್ಯದಲ್ಲೇ ಬೇರೆ ರೂಪದಲ್ಲಿ ಯಾವ್ದ್ರಲ್ಲಾದ್ರೂ ರಾಜಕಾರಣದಲ್ಲಿ ತೊಡಗಿಸ್ಕೋಬೋದೇನೋ, ಅದು ಅವ್ರ ನಿರ್ಧಾರ. ಚಿತ್ರದುರ್ಗ ಬಿಜೆಪಿ ಮಾತ್ರ ಟಿಕೆಟ್ ಬಂಡಾಯ ಬಿಸಿ ತುಪ್ಪವಾಗಿದೆ. ಇವತ್ತು ರಘುಚಂದನ್ ನಾಮಪತ್ರ ಸಲ್ಲಿಸೋದಕ್ಕೆ ತಯಾರಿ ಮಾಡ್ಕೋತಿದ್ದಾರಂತೆ. ಅಲ್ಲಿ ಬಿಜೆಪಿ ಶಾಸಕ ಚಂದ್ರಪ್ಪ ಅವರ ಪುತ್ರ ಅವ್ರು ಕಣ್ಣೀರಿಟ್ಟಿದ್ದಾರಂತೆ, ನಮಗೆ ತಪ್ಪಿಸಿದ್ದು BSY ಅಂತ. ಈಗಲೂ ಕಾಲ ಮಿಂಚಿಲ್ಲ, ಗೋವಿಂದ ಕಾರಜೋಳರನ್ನು ಬದಲಿಸಿ ಟಿಕೆಟ್ ಕೊಡಿ ಅಂತ ಕೇಳಿದ್ದಾರೆ.
ಈ ಬದಲಿಸೋ ಗಿದಲ್ಸೋ ವ್ಯವಹಾರ ಬಿ ಜೆ ಪಿಲಿ ಭಾಳ 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 ಕಡಿಮೆ ಅಂತ ನಾನು ಮೊನ್ನೆನೂ ಹೇಳಿದ್ದೀನಿ, ಇನ್ನೊಂದು ಸರಿ ಹೇಳ್ತೀನಿ. ಅದರಲ್ಲೂ ಲೋಕಸಭೆಗೆ. ಓಕೆ, ಯಾಕೆ ನಿಮ್ಮ ಕ್ಷೇತ್ರವನ್ನು ಬದಲಿಸಬೇಕೋ ಬೇಡವೋ ಅನ್ನೋದು ಅವ್ರ ಲೆಕ್ಕಾಚಾರ ಆಗಿರಲ್ಲ. ಒಂದನ್ನು ಬದಲಿಸಿದರೆ ಮೈ ಮೇಲಕ್ಕೆ ಹೊಡೆಸ್ಕೊಂಡು ಬಾಸುಂಡೆ ಬಂದಂಗೆ ಅದು ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಇರುವೆ ಬಿಟ್ಕೊಂಡಾಗೆ. ಹಾಗಾಗಿ ಅದು ಬದಲಾವಣೆ ಇಲ್ಲ. ಅದರ ಒಳಗಡೆ ಏನಾದ್ರು ಇದ್ದರೆ ಅವ್ರವ್ರ ದಾರಿಯವ್ರವ್ರು ಹುಡುಕಬೇಕು. ನಂಗೆ ಗೊತ್ತಿಲ್ಲ ಇವರೇನು ಮಾಡ್ತಾರೋ. ಸರಿ, ಇನ್ನು ಗೋವಿಂದ ಕಾರಜೋಳರು ಇವತ್ತು ಹೋದ್ರಂತೆ ಎಲ್ಲಿಗೆ, ಚಿತ್ರದುರ್ಗಕ್ಕೆ. ಕೆಲವರೆಲ್ಲ ಅವ್ರನ್ನ ಅಡ್ಡ ಹಾಕಿ ರೋಡಲ್ಲಿ ಗೋ ಬ್ಯಾಕ್ ಅಂತ ಏನೋ ಮಾಡಿದ್ದಾರೆ. ಇನ್ನು ಕೆಲವೆಲ್ಲ ನೋ ಕಮೀನ್ ಅಂತ ಅವರು ಸ್ವಲ್ಪ ಗಲಾಟೆ ಮಾಡಿದಾರಂತೆ. ಸೊ ಕಮ್ಮು ಗೋ ಮಧ್ಯದಲ್ಲಿ ಅವ್ರಂಗೆ ತೂರ್ಕೊಂಡು ಒಳಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು ಅಲ್ವಾ. ಪೊಲೀಸ್ನವರು ಪರಿಸ್ಥಿತಿ ನಿಯಂತ್ರಣ ಮಾಡ್ಕೊಂಡಿದ್ದಾರೆ. ನಾವು 3ನೇ ತಾರೀಕು ನಾಮಿನೇಷನ್ ಮಾಡ್ಬೇಕು ಅನ್ನೋದು ಕೂಡ ಆಲೋಚನೆ ಮಾಡಿದ್ವಿ. ನಾವು ಇನ್ನೂ ಕಾಲ ಮಿಂಚಿಲ್ಲ, ಟಿಕೆಟ್ ಕೇಳ್ತಾ ಇದೀವಿ. ಅವ್ರು ಕೊಡ್ತಾರೆ ಬಿಡ್ತಾರೆ, ಅವ್ರ ನಿರ್ಧಾರ, ಅವ್ರು ಏನು ಮಾಡ್ತಾರೆ ನೋಡ್ತೀವಿ. ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಅವರೇ ನಮಗೆ ಎಲೆಕ್ಷನ್ ನಿಂತಕ ಮಗನ ನಿಲ್ಲಿಸು, ನಾವು ಸಪೋರ್ಟ್ ಮಾಡೋಣ ಅಂತ ಕಳೆದ ಚುನಾವಣೆಗೆ ನಾನು ಸ್ವಲ್ಪ ಪರವಾಗಿ ಬಂದಾಗೂ ಹೇಳಿದ್ರು, ನಂತರನೂ ಹೇಳಿದ್ರು. ಅದಕ್ಕೆ ನೀನು ಬಂದಿದ್ದು ಸರಿ ಏನಪ್ಪ ಅಂತ ಕೇಳಿದ್ದೀನಿ. ನಾವಂತೂ ತೀರ್ಮಾನ ಮಾಡಿದ್ವಿ ಸರ್, ಚುನಾವಣೆ ಅಖಾಡದಲ್ಲಿ ಇರಬೇಕು ಅಂತ. ಅದನ್ನ ಯಾವ ರೀತಿ ಇರಿಸ್ಕೋಬೇಕು ಅನ್ನೋದು ಪಾರ್ಟಿ ಕೈಲಿದೆ ಸರ್. ನನ್ನನ್ನು ಯಾರು ಸಂಪರ್ಕಿಸಿಲ್ಲ ಸರ್. ಒಂದಿಬ್ಬರು ಫೋನ್ ಮಾಡಿದ್ರು, ಸಂಘ ಪರಿವಾರದವರು ಹಿರಿಯರು ಫೋನ್ ಮಾಡಿದ್ರು. ನಾನು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ದೀನಿ ಸರ್. ನಮ್ಮ ಸಮಾಜಕ್ಕೆ ಒಂದು ಅನ್ಯಾಯ ಆಗಿದೆ, ಅವರು ವಿಮರ್ಶಿಸ್ತೀವಿ, ಇದನ್ನು ಮತ್ತೆ ತೀರ್ಮಾನ. ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಸ್ವಾಭಾವಿಕವಾಗಿ ಟಿಕೆಟ್ ಕೇಳ್ತಕ್ಕಂಥದ್ದು, ಪಕ್ಷದಲ್ಲಿ ಅನೇಕ ಆಕಾಂಕ್ಷಿಗಳು ಇರ್ತಾರೆ. ಒಂದು ಬಾರಿ ನಮ್ಮ ಪಕ್ಷದ ವರಿಷ್ಠರು ನಿರ್ಣಯವನ್ನು ಮಾಡಿದಾಗ ನಾವೆಲ್ಲರೂ ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಪಕ್ಷದ ಸೂಚನೆ ಮತ್ತು ಆದೇಶಗಳನ್ನ ಧಿಕ್ಕರಿಸ್ತಕ್ಕಂಥದ್ದು ನನ್ನ ಸಂಸ್ಕೃತಿ ಇಲ್ಲ. ಓಕೆ, ಮಗನ್ ನಿಂತ್ಕೊಳ್ಳಿ ಅಂದಿದ್ದೆ ಕಾರಜೋಳ ಅವರು. ಈಗ ಅವರೇ ಯಾರು ಸಿಕ್ಕದವ್ರು ಒಬ್ಬೊಬ್ಬರಿಗೆ ಹೇಳಿರ್ತೀರಿ. ಅಲ್ಟಿಮೇಟ್ಲಿ ಹೇಳದವ್ರು ಯಾರು ಮೇಲಿಗೂ ಕೇಳಿರಲ್ಲ, ಕೆಳಗೂ ಕೇಳಿರಲ್ಲ, ಬಿಡ್ತಾ ಇರ್ತಾರೆ ರೈಲ್ನ. ಈ ರಾಜಕಾರಣದಲ್ಲಿ ಇದೊಂದು ಹಣೆ ಬರಹ. ಈ ಚುನಾವಣೆಗೆ ಇನ್ನೊಂದು 1 ವರ್ಷ 2 ವರ್ಷ ಇದೆ ಅಂದಾಗ, ಅಣ್ಣ ಈ ಸರಿ ಅದು ಟಿಕೆಟ್ ನೀ ಕೆಲಸ ಮಾಡ್ತೀರೋ, ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತೀರೋ, ನಾನು ಹೇಳ್ತೀನಿ, ನಾನು ನೋಡೋಣ ಆವಾಗ ನಾನು ಮಾಡಿಸ್ತೀನಿ ಅಂತಂದಿರ್ತಾರೆ. ಅದನ್ನು ಒಬ್ಬೊಬ್ಬ ಲೀಡ್ರು 6 ಜನ ಕೇಳ್ಕೊಂಡು ಹೋಗಿರ್ತಾರೆ. ಓಕೆ, ಆಗ್ಬಿಡ್ತು ಅನ್ನೋದಿಲ್ಲ. ಪಾಪ ಇವರು ಓಡಾಡ್ತಿರ್ತಾರೆ. ಏನು ಮಾಡೋದು, ಟಿಕೆಟ್ ಒಂದೇ ಅಲ್ಲಿರೋದು. ಏನೋ ಬಸ್ ಆದರೆ, ಮಿನಿ ಬಸ್ ಇದ್ರೆ ದೊಡ್ಡ ಬಸ್ ತಂದು ಸ್ವಲ್ಪ ಎಕ್ಸ್ಟ್ರಾ ಟಿಕೆಟ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ಬೋದು, ಅಡ್ಜಸ್ಟ್ ಮಾಡೋಣ. ರೈಲ್ ಆದರೆ 16 ಬೋಗಿ ಬದಲು ಭಾಳ ಟಿಕೆಟ್ ಡಿಮಾಂಡ್ ಇದೆ, ಇನ್ನೊಂದು 2 ಬೋಗಿ ಎಕ್ಸ್ಟ್ರಾ ಮಾಡೋಣ ಅಂತ 2 ಬೋಗಿ ಎಕ್ಸ್ಟ್ರಾ ಮಾಡ್ಬೋದು. ಇಲ್ಲಿಲ್ವೇ ಜಾಗ. ಇನ್ನು ಕೋಲಾರ ಟಿಕೆಟ್ ದಂಗಲ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮುನಿಯಪ್ಪ ಬಣ ಮತ್ತು ರಮೇಶ್ ಕುಮಾರ್ ಬಣದ ನಡುವಿನ ಸಂಘರ್ಷದಲ್ಲಿ ರಮೇಶ್ ಕುಮಾರ್ ಬಣ ಮೇಲುಗೈ ಸಾಧಿಸಿದಂತೆ ಕಾಣಿಸ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೈತಪ್ಪಬಹುದು ಅಂತ ಇದ್ದಾರೆ. ಚಿಕ್ಕಪೆದ್ದಣ್ಣ ಬದಲಾಗಿ 2 ಬಣಗಳಿಗೆ ಒಪ್ಪಿತವಾಗುವಂತಹ ಎಡಗೈ ಸಮುದಾಯದ ನಾಯಕರೊಬ್ಬರು ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ. ಟಿಕೆಟ್ ರೇಸ್ನಲ್ಲಿದ್ದ ಎಲ್ ಹನುಮಂತಯ್ಯ, ಬೆಂಗಳೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಗೌತಮ್ ಕುಮಾರ್, ನೆಲಮಂಗಲ ಶಾಸಕ ಶ್ರೀನಿವಾಸ್, ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಎಸ್.ಎಂ. ಮುನಿಯಪ್ಪ, ಉದ್ಯಮಿ ಸರ್ವೋದಯ ನಾರಾಯಣಸ್ವಾಮಿ ಹೆಸರುಗಳು ಕೇಳಿಬರ್ತಾ ಇದೆ. ಆದರೆ ಕೆಎಚ್ ಮುನಿಯಪ್ಪ ಮಾತ್ರ ಈಗಲೂ ನನ್ನ ಅಳಿಯನಿಗೆ ಸಿಗುವ ಭರವಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೊಡಬೇಕಂತ ಒತ್ತಾಯ ಮಾಡಿದ್ದೀನಿ. ನಾನು ಹೇಳುವಂತ ಅಭ್ಯರ್ಥಿಗೆ ಪೆದ್ದಣ್ಣಗೆ ಕೊಡಿ, ಗೆಲ್ಲಿಸ್ತೀನಿ ಅಂತ ಅವರೆಲ್ಲರನ್ನೂ ಕೇಳಿಕೊಂಡೆ. ನಾನು ಇನ್ನೂ 3ನೇ ಅಭ್ಯರ್ಥಿ ಗಂಟೆ ಹೋಗೇ ಇಲ್ಲ. ನಾನು ಯಾರ ಅಭ್ಯರ್ಥಿ ಹೆಸರು ಹೇಳಿಲ್ಲ, ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ. ನಮ್ಮ ಸಪ್ರತಿಷ್ಠೆಗಳಿಂದ ಕಾಂಗ್ರೆಸ್ ಅನ್ನು ಹಾಳು ಮಾಡಕ್ ಆಗೋದಿಲ್ಲ. ರಮೇಶ್ ಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಅವರಿಬ್ಬರು ಅಧ್ಯಕ್ಷರು ಸೇರಿ ಅವರನ್ನು ಕೂರಿಸಿ ಒಂದು ರಾಜ್ಯದಲ್ಲಿ ಮೆಸೇಜ್ ಹೋಗ್ಬೇಕಾಗ್ತದೆ. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ಉಪಮುಖ್ಯಮಂತ್ರಿಗಳ ಪಾತ್ರ ಮುಖ್ಯವಾಗಿದೆ. ಇಬ್ಬರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು? ಕೆಎಚ್ ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಭಾಳ ದೊಡ್ಡ ಲೀಡ್ರು, ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲ. ಮೋಸ್ಟ್ಲಿ ನನಗೆ ನನ್ನ ಸ್ಟ್ರಾಂಗ್ ಬಿಲೀಫ್ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಭಾವಿಸಿದ್ದೀನಿ. ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ಆಯಿತು, ಯಾರೋ ಒಬ್ರು ಕ್ಯಾಂಡಿಡೇಟಿಗೆ ಕೊಡ್ತಾರೆ, ನೋಡೋಣ. ಆಮೇಲೆ ಚಿಕ್ಕಬಳ್ಳಾಪುರದ ಶಾಸಕರ ಸ್ಟ್ರಾಂಗ್ ಬಿಲೀಫ್ ಅಲ್ಲ, ಅನಿಸಿಕೆಗಳು ಆಧಾರದಲ್ಲೇ ಟಿಕೆಟ್ ಇತ್ಯರ್ಥ ಆಗತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಇನ್ನೂ ಒಂದು 2 ಟರ್ಮ್ ಬೇಕು ಅವ್ರಿಗೆ, ಹಾಗಾಗಬೇಕು ಅನ್ನೋದಾದರೆ ಆಲ್ ರೈಟ್. ಎರಡನೇದು ಕೋಲಾರದಲ್ಲಿ ಅಷ್ಟು ಸುಲಭ ಇಲ್ಲ ಅವ್ರಿಗೆ. ನಾನು ನಿನ್ನೆ ಹೇಳ್ತಾ ಇದ್ದಂಗೆ ಇಟ್ಸ್ ಎ ಹ್ಯೂಜ್ ಪ್ರಾಬ್ಲಮ್. ಅದು ಮೊದಲೇ ಸಾಲ್ವ್ ಮಾಡ್ಕೊಂಡಿದ್ದು ಆಗ್ತಿತ್ತೇನೋ, ಈಗ ಹೆಂಗೆ ಮಾಡಿದ್ರು ಇನ್ನೊಂದು ಕಡೆ ತಗಲಾಕೊಳ್ಳೋ ಲಕ್ಷಣ ಇದ್ದಂಗಿದೆ. ಅದು ನೋಡ್ಬೇಕು ಈಗ ಅವ್ರು ಅಲ್ಟಿಮೇಟ್ಲಿ ಏನು ಮಾಡ್ತಾರೆ. ಇಲ್ಲಿ ಯಾಕೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಎಲ್ಲ ನಿಭಾಯಿಸ್ತೀರಿ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ಮುನಿಯಪ್ಪ ಅವರು. ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಫೈಟ್ ಮಾಡ್ತಿದ್ದಾರೆ.
ಬೇರೆ ಕಡೆ ಅಷ್ಟಿರ್ಲಿಲ್ಲ. ಅಷ್ಟಿರಲಿಲ್ಲ. ಯಾವಾಗಲೂ ರೂಲಿಂಗ್ ಪಾರ್ಟಿ ಇದ್ದಾಗ ನಂಬರ್ 1, ಪರ್ಟಿಕ್ಯುಲರ್ಲಿ ರೂಲಿಂಗ್ ಪಾರ್ಟಿ ಅಂತ ನಾನು ಹೇಳ್ತಿರೋದು, ಈಗ ಕೇಂದ್ರದಲ್ಲಾದರೆ ಕೇಂದ್ರ, ರಾಜ್ಯದಲ್ಲಾದರೆ ರಾಜ್ಯ, ಗೆಲ್ಲುವ ಲಕ್ಷಣಗಳು ಆ ಪಕ್ಷದ ಕಡೆಗೆ ಹೆಚ್ಚೆಚ್ಚು ಇದ್ದಾಗ ಡಿಮಾಂಡ್ ವಿಲ್ ಬಿ ಆಲ್ವೇಸ್ ಮೋರ್. ಭಾಳ ಡಿಮಾಂಡ್ ಇರುತ್ತೆ ಯಾವಾಗಲೂ, ಅಷ್ಟೇ ಅದು ಇಲ್ಲ ಅಂತ ಅನ್ಕೋಬಾರ್ದು. ಆದರೆ ಇನ್ನೊಂದು ಕಡೆಗೆ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಾಂಗ್ರೆಸ್ಗೆ ಭಾಳ ಕಡೆಯಲ್ಲಿ ಅಭ್ಯರ್ಥಿಗಳನ್ನು ಹಿಡ್ಕೊಂಬರೋದು ಒಂದು ಕಷ್ಟದ ಪರಿಸ್ಥಿತಿನೇ ಹೋಗಿದ್ರು ಅವರು. ಒಂದು 4-5 ಮಿನಿಮಮ್ ಅಲ್ಲಿ ನೀವು ನಿಲ್ಲಿ ಅನ್ನೋ ಆಪ್ಷನ್ಗಳನ್ನ ಹಾಗಾಗಿ ಕೆಲವು ಸರಿ ಹಂಗಾಗತ್ತೆ. ಆದರೆ ನಾಳೆ ಅಸೆಂಬ್ಲಿ ಬಂದಾಗ ಇದೇ ಕಾಂಗ್ರೆಸ್ಸಲ್ಲಿ ರಿವೋಲ್ಟ್ ಆಗ್ಬೋದು, ನನಗೆ ಟಿಕೆಟ್ ಅಂತ. ಆವಾಗ ಅಲ್ಲಿ ಲೆಕ್ಕಾಚಾರ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಆಸೆನಲ್ಲಿ. ಹಾಗಾಗಿ ಇದು ಬಹಳ ಸಹಜವಾಗಿ ಪ್ರತಿ ಬಾರಿಯ ಚುನಾವಣೆಯಲ್ಲಿ ನನ್ನ ಸಣ್ಣ ಅನುಭವದಲ್ಲಿ ನಾನು ಸೀಮೆಎಣ್ಣೆ ತೊಗೊಂಬಂದು ಕ್ರಿಮಿನಾಶಕವನ್ನು ತೆಗೆದುಕೊಂಡು ಬಂದು ಕುಡಿತೀನಿ ಅಂತ ತೋರಿಸಿರೋರು, ಸೀಮೆಎಣ್ಣೆ ತೊಗೊಂಬಂದು ಸುರಿದು ಬಿಟ್ಟು ನಾನು ಹಚ್ಕೊಂಡ್ಬಿಡ್ತೀನಿ ಎಂದಿರೋರು, ಮಗಳು ಹೆಂಡತಿ ಮಕ್ಕಳನ್ನು ಕರ್ಕೊಂಬಂದು ನೀವೇ ವಿಷ ಕೊಡಿ ಅಂತ ನಿಂತಿರೋರು, ಮಚ್ಚನ್ನು ಹಿಡಿದುಕೊಂಡು ಬಂದಿರುವವರು, ಮಚ್ಚನ್ನು ಕತ್ತರಿಸ್ಕೊಂಡ್ಬಿಡ್ತೀನಿ ಇಲ್ಲೇ ಅಂತಂದುಬಿಟ್ಟು ಮಚ್ಚನ್ನು ಹಿಡಿದುಕೊಂಡು ಬಂದಿರುವವರು, ಈ ಥರದ್ದೆಲ್ಲ ನೋಡಿದ್ದೀವಿ. ಹಾಗಾಗಿ ಇದು ಅದರ ಮುಂದುವರಿದ ಭಾಗ.